ಶೋರ್ ನೀವು ನಿನ್ನೆ ನಿಮ್ ಫ್ರೆಂಡ್ಸ್ ಜೊತೆ ಮೀಟಿಂಗ್ ಮಾಡಿಲ್ಲ 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 ನೀವೇನ್ ಮಾಡಿದ್ರಿ ಅಂತ ನೆನ್ಪಿದ್ಯಾ? ನಾವು ಹೊರಗಡೆ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ತಗೊಂಡ್ ಬರಕ್ ಹೋಗೋಣ ಅಂತ ಕೇಳಿದಾಗ ಆಯ್ತು ಅಂತ ಹೇಳಿದ್ರಿ. ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋದ್ರಿ. ಆಮೇಲೆ ಏನ್ ಮಾಡಿದ್ರಿ ನೆನ್ಪಿಸ್ಕೊಳ್ಳಿ. ಅಯ್ಯೋ, ಅಲ್ಲಿ ಗ್ರಾಸರೀಸ್ ತರಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಏನು ಮಾಡೋದು? ಇಲ್ಲಿ ಇವಳನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ನಾನು ಯಾಕೆ ಈ ಥರ ಕನ್ಫ್ಯೂಸ್ ಮಾಡಿಕೊಂಡೆ? ಇವಳಿಗೇನು ಕಾರಣ ಹೇಳ್ಬೋದು? ಮೊದಲೇ ಶಿವಗಾಮಿ ಬೆಳಗ್ಗೆ ಗೃಹಪ್ರವೇಶ ಕರ್ಕೊಂಡು ಹೋಗಿಲ್ಲ ಅಂತ ಬೇಜಾರಾಗಿದ್ದಾಳೆ. ಇವಳಿಗೇನಾದರೂ ಕಾರಣ ಕೊಟ್ಟು ಹೊರಡ್ಬೇಕಲ್ಲ. ಏನಾದ್ರು ಹೇಳಿ ಕನ್ವಿನ್ಸ್ ಮಾಡೋಣ. ಅಶೋಕ್, ಹೊರಡೋಣ. ಏನು ಹೊರಡೋಣವಾ? ನನಗೆ ಅರ್ಜೆಂಟ್ ಇನ್ನೊಂದು ಕೆಲಸ ಬಂದಿದೆ. ನಾನಿವಾಗ ಸದ್ಯ ನಿಮ್ಮ ಜೊತೆ ಬರೋಕ್ಕಾಗಲ್ಲ. ಮತ್ತೆ ಇನ್ಯಾರ ಜೊತೆ ಹೋಗ್ತಾ ಇದೀಯಪ್ಪ? ನಿನ್ಗೆ ಯಾಕದಲ್ಲ? ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಬರ್ತಿದ್ಯಾ? ನನ್ನ ವಿಷಯಕ್ಕೆ ಬರಬೇಡ ಅಂತ ಹೇಳಿದ್ವ ನಿಂಗೆ? ಅವಳ ಮೇಲೆ ಯಾಕೆ ರೇಗಾಡ್ತಿದ್ದೀರಾ ನೀವು? ಅವಳು ಕೇಳೋದ್ರಲ್ಲಿ ತಪ್ಪೇನಿದೆ? ಬೆಳಗ್ಗೆ ಕೂಡ ಗೃಹ ಪ್ರವೇಶ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಯಾಮಾರಿಸ್ಬಿಟ್ಟು ಹೋದ್ರಿ. ಇವಾಗ್ಲೂ ಅದೇ ರಾಗ ತೆಗಿತಾ ಇದ್ದೀರಾ? ಅಲ್ಲ, ನಿಮ್ಗೇನಾಗಿದೆ? ಯಾಕೆ? ನಾವು ಅಂದ್ರೆ ಅಷ್ಟೊಂದು ತಾತ್ಸಾರನಾ? ನಾನು ಈ ನಡುವೆ ನೋಡ್ತಾನೆ ಇದ್ದೀನಿ ಅಶೋಕ್, ಮನೆ ಜವಾಬ್ದಾರಿ ಅನ್ನೋದೇ ಇಲ್ಲ ನಿಮ್ಗೆ. ಇಷ್ಟ ಬಂದಾಗ ಹೋಗ್ತೀರಾ, ಇಷ್ಟ ಬಂದಾಗ ಬರ್ತೀರಾ. ಎಲ್ಲಿಗೆ ಹೋಗ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಹೇಳಲ್ಲ. ನೋಡು, ಈ ತರಕಾರಿ ತೊಗೊಂಬರೋದು, ರೇಷನ್ ತೊಗೊಂಬರೋದು, ಇದನ್ನೆಲ್ಲ ನೀವೇ ಮಾಡ್ಕೋಬೇಕು. ನಮಗೆ ಆಚೆ 1000 ಕೆಲಸ ಇರುತ್ತೆ. ಚಿಲ್ಲರೆ ಕೆಲಸಕ್ಕೆಲ್ಲ ನನ್ನ ಕರಿಬೇಡಿ. ಅಪ್ಪ, ಅಮ್ಮಂಗಿಂತ ಬ್ಯುಸಿ ಇದೆಯಾ ನೀನು? ಅಮ್ಮಂಗಿಂತ ದೊಡ್ಡ ಬಿಸ್ನೆಸ್ ಮಾಡ್ತೀಯ ನೀನು? ಅಮ್ಮಂಗಿಂತ ಮೀಟಿಂಗ್ ಜಾಸ್ತಿ ಇರುತ್ತೆ ನಿನಗೆ? ದೊಡ್ಡವ್ರು ಮಾತಾಡ್ಬೇಕಾದ್ರೆ ನೀನೇನೆ ಮಧ್ಯದಲ್ಲಿ ಮಾತಾಡೋದು? ನ್ಯಾಯ ಮಾತಾಡಕ್ಕೆ ದೊಡ್ಡೋರಾದ್ರೇನು ಚಿಕ್ಕವರಾದ್ರೇನು ಅಲ್ವಾ ಅಮ್ಮ? ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ? ನಿಮ್ಗಳ ಜೊತೆ ವಾದ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ನಾನೇ ಆಚೆ ಕರ್ಕೊಂಡು ಹೋಗ್ಬೇಕು ಅಂದರೆ 4 ಅವರ್ ಆಗುತ್ತೆ. ವೆಯ್ಟ್ ಮಾಡಿ, ಬಂದು ಕರ್ಕೊಂಡು ಹೋಗ್ತೀನಿ. ಆಯ್ತಾ? ಇದ್ರ ಮೇಲೂ ನಿಮ್ ಮಾತನ್ನ ನಂಬೇಕು ಅಂತ ಹೇಳ್ತೀರಾ? ನೋಡು, ನಾನು ನಿನಗೆ ದ್ರೋಹ ಮಾಡ್ತಾ ಇಲ್ಲ. ಹೀಗೆ ಮಧ್ಯೆ ಆದಲ್ಲಿ ನೆಲೆಸಿ ಇವ್ರಗಳ ಮುಂದೆ ಪ್ರಶ್ನೆ ಮಾಡಬೇಡ. ನಾನು ದ್ರೋಹದ ಬಗ್ಗೆ ಮಾತಾಡ್ತಿಲ್ಲ ಅಶೋಕ್. ಹಾಗ್ ಮಾಡಿದ್ರು ನಾನು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ. ನನ್ ಲೈಫಲ್ಲಿ ನಾನು ನೋಡ್ತಾ ಇರೋಂತಹ ದ್ರೋಹ ಇಲ್ಲ. ನನ್ ಬಗ್ಗೆ ಗೊತ್ತಿದೆ ತಾನೇ ನಿಮ್ಗೆ? ಅಮ್ಮವ್ರೆ, ಇಬ್ರು ಕೋಪದಲ್ಲಿದ್ದೀರಾ. ಸ್ವಲ್ಪ ಹೊತ್ತು ಆದ್ಮೇಲೆ ಮಾತಾಡ್ಬೋದಲ್ವಾ? ಕಮಲಮ್ಮಜ್ಜಿ, ನೀವು ಸುಮ್ಮನೆ ಇರಿ ಕಮಲಮ್ಮಜ್ಜಿ. ಅಮ್ಮ, ನೀವು ಮಾತಾಡಿ ಅಮ್ಮ. ನೀವು ಮಾತಾಡ್ಲಿಲ್ಲ ಅಂದ್ರೆ ಇದೆಲ್ಲ ಸರಿ ಹೋಗಲ್ಲ ಅಮ್ಮ. ಏಯ್, ಏನು ಮಾತಾಡೋದು?
ನಂಗೇನು ಭಯನಾ? ನೀವು ನನ್ನ ನೋಡಿ ಭಯ ಪಡಿ ಅಂತ ನಾನು ಹೇಳ್ತಿಲ್ಲ ಅಶೋಕ್, ನಿಜ ಹೇಳಿ ಅಂತ ಹೇಳ್ತಿರೋದು. ಎಲ್ಲದಕ್ಕೂ ಒಂದ್ ಲಿಮಿಟ್ ಇರುತ್ತೆ ಅಶೋಕ್.